ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಿದ್ದೀನಿ. ಏನಕ್ಕೆ ಅಂದರೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ನಾನು ಸಿಗ್ನೇಚರ್ ಸೀಟ್, ನಾನು ಹಂಟರ್ 350 1 ಇಯರ್ ಮುಗಿದಿದೆ. ಇವತ್ತು ತೊಗೊಂಡು ಲಾಸ್ಟ್ ಸೆಪ್ಟೆಂಬರ್ ತೊಗೊಂಡಿದ್ದು, ಈ ಸೆಪ್ಟೆಂಬರ್ಗೆ 1 ಇಯರ್ ಆಗ್ತಿದೆ. ಅದಕ್ಕೆ ಒಂದು ಸೀಟ್ ಚೇಂಜ್ ನೋಡಿ. ಇವಾಗ ಬಂದಿದ್ದೀನಿ ರಾಯಲ್ ಎನ್ಫೀಲ್ಡ್ ಶೋರೂಮು ಎಲ್ಚೇನಹಳ್ಳಿಗೆ. ತುಂಬ ಜನ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬೇಜಾನ್ ಸಖತ್ತಾಗಿರೋ ಹಿಮಾಲಯನ್ನು, ಶಾರ್ಟ್ ಗನ್ನು, ಯಾವುದೇದೋ ಗಾಡಿಗಳಿದ್ದಾವೆ. ಇಲ್ಲಿ ಬಂತು ನೋಡಿ, ಇದೆ 4500 ರೂಪಾಯಿದು ಸಿಗ್ನೇಚರ್ ಬೆಂಚ್ ಹಂಟರ್ 350 ಸೀಟು. ಇವಾಗ ತಾನೇ ತಗೊಂಬಂದರು. ಒಂದ್ಸತಿ ಚೆಕ್ ಮಾಡ್ತಿದ್ದೆ ಹೆಂಗಿದೆ ಅಂತ. ಇವಾಗ ನಂದು ಇದು ಹಳೆ ಸೀಟು ಹೆಂಗಿದೆ ನೋಡಿ, ಲುಕ್ ಎಲ್ಲ ಚೆನ್ನಾಗೇ ಇದೆ. ಇದು ಇವಾಗ ಹೊಸದು ರೀಪ್ಲೇಸ್ ಮಾಡೋದು. ತೆಗಿತಾವ್ ನೋಡಿ. ಇಲ್ಲಿ ಆ ಜಾಗದಲ್ಲಿ ಒಂದು ವಯರ್ ಇರುತ್ತೆ, ಅದನ್ನು ಪುಲ್ ಮಾಡ್ತಾನೆ ನೋಡಿ ಅವನು. ಪುಲ್ ಮಾಡಿದ ತಕ್ಷಣ ಆ ಪುಲ್ ಮಾಡಿದ್ರೆ ನೀವು ಸೀಟ್ ಚೇಂಜ್ ಮಾಡ್ಬೋದು. ಇವಾಗ ನೋಡಿ, ಅವ್ನು ಪುಲ್ ಮಾಡ್ತಿದ್ದಾನೆ ನೋಡಿ. ನೋಡಿ, ಪುಲ್ ಮಾಡಿದ ತಕ್ಷಣ ಈ ಸೀಟ್ ಓಪನ್ ಆಗುತ್ತೆ. ಇವಾಗ ಯಾಕೋ ಸರಿ ಆಗಿಲ್ಲ ಅನ್ಸುತ್ತೆ. ಇವಾಗ ನೋಡಿ ಓಪನ್ ಆಯ್ತು. ಪುಲ್ ಮಾಡಿದ ತಕ್ಷಣ ಅದೊಂದು ಲಾಕ್ ಥರ ಇರುತ್ತೆ, ಓಪನ್ ಆಗುತ್ತೆ. ಅದಾಗಿದ ತಕ್ಷಣ ಇವಾಗ ಅವನು ಇನ್ನೊಂದು ಇದು ಬೆಂಚ್ ಸೀಟ್ ಹಾಕ್ತಾನೆ. ಇವಾಗ ಸ್ವಲ್ಪ ಜಾಗ ಮಾಡ್ಕೊತಿದ್ದೀವಿ. ಅಯ್ಯೋ ಅಡ್ಡ ಬಂದರೆ ಅಲ್ಲ. ಓಕೆ ನೋಡಿ, ಇವಾಗ ಹಾಕ್ತಾರೆ. ಯಾಕಣ ಓಕೆ, ಅವರೆಲ್ಲೋ ಏನೋ ಇಡ್ತಾವ್ರೆ ಅನಿಸುತ್ತೆ. ಇನ್ನೊಂದು ಗಾಡಿ ಸರಿ ಮಾಡ್ತಾವ್ರೆ. ಇವಾಗ ಸ್ವಲ್ಪ ಹಿಂದೆ ಹಾಕ್ಕೊಂಡು ಹಾಕ್ತಾರೆ. ಅಲ್ಲಿವರೆಗೂ ನೋಡಿ ಸರ್ ಗೈಸ್, ಇವಾಗ ಹೆಂಗೆ ಕಾಣಿಸ್ತಿದೆ ಗಾಡಿ ಅಂದರೆ, ಎಲ್ಲ ಒಂಥರ ಒಂದು ಕಡೆ ಎಲ್ಲ ಫುಲ್ ಡಬ್ಬ ಥರ ಕಾಣಿಸ್ತೈತೆ. ಓಕೆ, ಇದನ್ನು ತೆಗ್ದಿರೋದನ್ನು ಕೀ ಕೇಳ್ತಾವ್ರೆ. ಓಕೆ, ಕೀನ ಸ್ವಲ್ಪ ಗಾಡಿ ಮುಂದೆ ಹಾಕೋಕ್ಕೆ ಅಂದರೂ ಒಂಥರ ನೋಡಿ, ಎಲ್ಲ ಒಂಥರ ಬೋರ್ಡ್ ಥರ ಕಾಣಿಸ್ತೈತೆ. ಅಂಡೆ ಇಲ್ಲ ಗಾಡಿಗೆ ಥರ, ಬರೀ ತಲೆ ಮಾತ್ರ ಇದೆ. ಬಾಡಿಯಲ್ಲೆಲ್ಲ ಬರೀ ಸ್ಕೆಲಿಟನ್ ಥರ ಕಾಣಿಸ್ತಿದೆ. ಇವಾಗ ನೋಡಿ, ಇವಾಗ ಅಣ್ಣ ಸ್ಟ್ಯಾಂಡ್ ಹಾಕಿದ್ರು. ಇವಾಗ ಸೀಟ್ ಫಿಟ್ ಮಾಡ್ತಾರೆ ನೋಡಿ. ಅಂದರೂ ಹೆಂಗಿದೆ ನೋಡಿ, ಒಂಥರ ಎಲ್ಲ ಒಂಥರ ಮೆಷಿನ್. ಅಲ್ಲಿ ನೋಡಿ, ಇವಾಗ ಟ್ಯಾಂಕ್ ಹತ್ರ ಒಂದು ಲಾಕ್ ಇದ್ರ ಥರ ಇದೆ ನೋಡಿ. ಅದ್ರೊಳಗೆ ಈ ಸೀಟಿನ ಫ್ರಂಟಿಂದು ಲಾಕ್ ಹೋಗಿ ಫಿಟ್ ಆಗಬೇಕಷ್ಟೇ. ಇವಾಗ ನೋಡಿ, ಅವ್ನು ಹಾಕ್ತಾನೆ. ಅಲ್ಲಿ ಚೆಕ್ ಮಾಡ್ತಾವೆ ನೋಡಿ. ಚೆಕ್ ಮಾಡಿ ಅದ್ರೊಳಗೆ ಹಾಕಿದ್ವಿ, ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ನೋಡಿ. ಒಂದ್ಸತಿ ಹಾಕ್ಬಿಟ್ಟು ನಾವೇ ಚೇಂಜ್ ಮಾಡ್ಕೋಬೋದು, ಅದರಲ್ಲೇನಿಲ್ಲ. ಹಾಕ್ಬಿಟ್ಟು ಒಂದ್ಸತಿ ಲಾಕ್ ಮಾಡಬೇಕು. ಜೋರಾಗಿ ಪ್ರೆಸ್ ಮಾಡಿ ನೋಡಿ, ಇವಾಗ ಕುತ್ಕೊಂತು. ನೆಕ್ಸ್ಟು ವಾಪಸ್ಸು ಫುಲ್ ಇದು ಲಾಕ್ ಇದೆಯಲ್ಲ, ಅದನ್ನು ವಾಪಸ್ ಒಳಗೆ ಹಾಕ್ಬಿಟ್ಟು ಫಿಟ್ ಮಾಡ್ತಾರೆ ಅಷ್ಟೇ ಗೈಸ್. ಇನ್ನೇನಿಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ. ಇವಾಗ ಒಂದು ಹೆಂಗೆ ಕಾಣಿಸುತ್ತೆ ಲುಕ್ಕು ಅಂತ ಸ್ವಲ್ಪ ದೂರದಿಂದ ತೋರಿಸ್ತೀನಿ. ಅಂದರೆ ಈ ಶೋರೂಮ್ ಅವ್ರು ತುಂಬ ಒಳ್ಳೆಯವರಿದ್ರು. ಮಧ್ಯದಲ್ಲಿ ಇದು ಬಂದಿದೆ. ಇವಾಗ ಬಿಲ್ಲಿಂಗ್ ಕೌಂಟ್ರು, ಬಿಲ್ಲಿಂಗಲ್ಲಿ ಎಷ್ಟಿದೆ ಅಂತ ಮಧ್ಯದಲ್ಲಿ ನೋಡ್ತಿದ್ದೆ ಏನೇನಿದ್ದಾವೆ ಅಂತ. ಎಲ್ಲ 1000 ಮೇಲೆ ಅಣ್ಣ ಇವಾಗೆಲ್ಲ ರೆಡಿ. ಇವೆಲ್ಲ ಅವರೇ ಪಾಪ ಎಲ್ಲ ಶೋರೂಮ್ ಅವರೇ ಎಲ್ಲ ದಾರಾಗಿರ ಕಟ್ಬಿಟ್ಟು ಒಳ್ಳೆ ಲಗೇಜ್ ಗಾಡಿ ಆಗ್ಬಿಟ್ಟಿದೆ ಗಾಯ್ಸ್. ಇದು ಹಳೆ ಸೀಟ್ನ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ. ಕಾಫಿ ಕುಡ್ಕೊಂಡು ಈ ಲಗೇಜ್ ಗಾಡಿ ತೋರಿಸ್ತೀನಿ. ನನ್ನ ಲಗೇಜ್ ಗಾಡಿ ಟ್ರಾಫಿಕಲ್ಲಿ ಲಗೇಜ್ ತೊಗೊಂಡು ನಾನು ಮನೆಗೆ ಒಯ್ತಾ ಇದ್ದೀನಿ. ಇವಾಗ ಮನೆಗೆ ಬಂದು ನಿಂತಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಒಂದ್ಸತಿ ಲುಕ್ ನೋಡಿ. ಆ ಹಿಂದಗಡೆ ಬಾಕ್ಸ್ ಇಟ್ಟಿದ್ದಕ್ಕೆ ಸ್ವಲ್ಪ ಏನೋ ಒಂಥರ ಈ ಥರ ಆಗ್ಬಿಟ್ಟಿದೆ. ಧೂಳು ಥರ ಒರೆಸ್ಬೇಕು ಅನಿಸುತ್ತೆ ನೋಡಿ. ಈ ಥರ ಲುಕ್ ಬರ್ತಿದೆ. ಇದು ರೋಸ್ಟರ್ ಲುಕ್ ಸೀಟು. ಒಂಥರ ಹೈಟು ಒಂದು 2 ಇಂಚ್ ಮೇಲೆ ಹೋಗಿದೆ, ಅದು ಕರೆಕ್ಟೇ. ಆಮೇಲೆ ಒಂದು ಫ್ಲ್ಯಾಟ್ ಇದೆ ನೋಡಿ ಗಾಯ್ಸ್, ಸಖತ್ತಾಗಿ ಕಾಣಿಸ್ತಿದೆ. ಚೆನ್ನಾಗಿದೆ ಅನ್ಸುತ್ತಲ್ವ ಸ್ವಲ್ಪ. ಇವಾಗ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಒಂಥರ ಏನೋ ಲುಕ್ಕೇ ರೋಡ್ಸ್ಟರ್ ಲುಕ್, ಸಖತ್ ರೋಡ್ಸ್ಟರ್ ಲುಕ್ ಇದೆ. ನೀವು ಹೆಂಗೆ ಕಾಣಿಸ್ತಿದೆ ಅಂತೇಳಿ. ಸಖತ್ತಾಗಂತೂ ನನಗಂತೂ ಸಖತ್ತಾಗಿ ಕಾಣಿಸ್ತಿದೆ. ಸ್ವಲ್ಪ ಧೂಳಾಗಿದೆ ಅನ್ನೋದು ಬಿಟ್ಟರೆ ಅದನ್ನು ಒರೆಸ್ಬೇಕು ಗಾಯ್ಸ್, ಏನು ಮಾಡೋಕ್ಕಲ್ಲ. ಇದೊಂದು ಡಿಸಡ್ವಾಂಟೇಜ್. ಇವಾಗ ಒರೆಸ್ತಾರೆ ನೋಡಿ, ಒಂದೊಂದೇ ಹಿಂಗೆ ಒರೆಸ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಯ್ತದೆ, ಒರೆಸ್ಲೇಬೇಕು. ಇದು ಅನ್ಬಾಕ್ಸಿಂಗ್ ಆಫ್ ಹಳೆ ಸೀಟು ಸುಮ್ಮನೆ ಕೊಟ್ಟು ವಾಪಸ್ ಕವರ್ ಹಾಕೊಂಬಂದಿದ್ದೀನಿ.